ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ DR ಗ್ರೌಂಡ್ನಲ್ಲಿ ಅದ್ಧೂರಿಯಾಗಿ ಇಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ರಾಷ್ಟ್ರಧ್ವಜವನ್ನು ಹಾರಿಸಿ ಗೌರವ ವಂದನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ವೀಕಾರ ಮಾಡಿದ್ದಾರೆ. ಇದೀಗ ಜೋರಾದ ಚಪ್ಪಾಳೆಯ ಮುಖಾಂತರ ಇವತ್ತಿನ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಆಗಮನವಾಗಲಿದೆ. ಇದೀಗ ಮಹಾತ್ಮ ಗಾಂಧಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮಾನ್ಯ ಮುಖ್ಯ ಅತಿಥಿಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ, ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ರಾಷ್ಟ್ರ ಧ್ವಜಾರೋಹಣ. ಗಣರಾಜ್ಯೋತ್ಸವ ದಿನಾಚರಣೆ ಕವಾಯತಿನಲ್ಲಿ 12 ಜನ ಅಧಿಕಾರಿಗಳು 16 ತುಕಡಿಗಳು ಹಾಜರಿದ್ದು ಕವಾಯತು ಮಾನ್ಯರವರ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಇದೀಗ ಸನ್ಮಾನ್ಯ ಮುಖ್ಯ ಅತಿಥಿಗಳು ಪುಷ್ಪಗಳಿಂದ ಸುಂದರವಾಗಿ ಅಲಂಕೃತಗೊಂಡ ತೆರೆದ ವಾಹನದಲ್ಲಿ ಬಿಚ್ಚುಗತ್ತಿಯ ಬೆಂಗಾವಲಿನೊಂದಿಗೆ ಇಂದಿನ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವಿವಿಧ ಪರೇಡ್ ಪಡೆಗಳ ಪರಿವೀಕ್ಷಣೆಗೆ ತೆರಳುತ್ತಿದ್ದಾರೆ ಮುಖ್ಯ ಅತಿಥಿಗಳು. 77ನೇ ಗಣರಾಜ್ಯೋತ್ಸವ ದಿನಾಚರಣೆ 2026 ಭಾರತವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ ಪರಿವೀಕ್ಷಣೆಯು DR ಪಡೆ ಹಾಗೂ ಅರಣ್ಯ ಇಲಾಖೆ ಪಡೆಯಿಂದ ಗೌರವ ವಂದನೆಯನ್ನ ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ CR ತಂಡ, KCDT ಕನ್ಯಾ ಪ್ರೌಢಶಾಲೆ 2 ತಂಡಗಳ ಗೌರವ ವಂದನೆಯನ್ನ ಸ್ವೀಕರಿಸಿ ಮಾನ್ಯ ಅತಿಥಿಗಳು ಮುಂದೆ ಸಾಗ್ತಾ ಇದ್ದಾರೆ. ಮಾನ್ಯರ ಮುಂದಿನ ಪರಿವೀಕ್ಷಣೆಯು KSRP ತಂಡ ಹಾಗೂ ಬೋಸ್. ಕಲಬುರಗಿ ಜಿಲ್ಲೆಯ ಸಮಸ್ತ ನಾಗರಿಕರು, ಸ್ವಾತಂತ್ರ್ಯ ಸೇನಾನಿಗಳು, ಚುನಾಯಿತ ಪ್ರತಿನಿಧಿಗಳು, ಹಿರಿಯರು, ಅಧಿಕಾರಿ ವೃಂದದವರು ಹಾಗೂ ಮಾಧ್ಯಮದ ಮಿತ್ರರಾದ ತಮ್ಮೆಲ್ಲರಿಗೂ 77ನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 26 ಜನವರಿ 1950 ನಮ್ಮೆಲ್ಲರಿಗೂ ಬಹಳ ಮಹತ್ವಪೂರ್ಣವಾದಂಥ ದಿನ. ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರಿಬೇಕಾಗಿರುವಂಥ ದಿನ. 26 ಜನವರಿ 1950 ನಾವು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದಿದ್ದೇವೆ. 26 ಜನವರಿ 1950 ನಮ್ಮೆಲ್ಲರಿಗೂ ಸಮಾನವಾದ ಹಕ್ಕು ದೊರಕಿದ್ದಂಥ ಸುದಿನ. 26 ಜನವರಿ 1950 ರಾಜಕೀಯ ಮತ್ತು ಸಾಮಾಜಿಕ ಧ್ವನಿಯೇ ಇಲ್ಲದ ಸಣ್ಣ ಸಮುದಾಯಗಳಿಗೆ ಧ್ವನಿಯನ್ನು ಪಡೆದುಕೊಂಡಂಥ ದಿನ. ಪರಿಷ್ಠ ಜಾತಿಗಳು, ಪರಿಷ್ಠ ಪಂಗಡಗಳು ಮತ್ತು ಆದಿವಾಸಿಗಳು ಸಮಾಜದ ಮುಖ್ಯ ವಾಹಿನಿಗೆ ಬರುವ ಕನಸು ನನಸಾಗಿದ್ದ ಐತಿಹಾಸಿಕ ದಿನ 26 ಜನವರಿ 1950. ಮಹಿಳೆಯರಿಗೆ, ಪುರುಷರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳು ಸಿಕ್ಕಂತ ಮಹತ್ವ ದಿನ
26 ಜನವರಿ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಘನತೆ ಹಾಗೂ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ಹಕ್ಕನ್ನು ನೀಡಿದ ದಿನ 26 ಜನವರಿ 1950. ನಾವೆಲ್ಲರೂ ಒಂದು ರಾಷ್ಟ್ರವಾಗಿ ಒಟ್ಟಾಗಿ ಹೊರಹೊಮ್ಮಿದ ದಿನ 26 ಜನವರಿ 1950. ಈ ದಿನವನ್ನ ನಾವು ಭಾರತೀಯರು ಯಾವತ್ತೂ ಕೂಡ ಮರಿಬಾರದು. ತಾವೇ ಯೋಚನೆ ಮಾಡಿ, 130 ಶತಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಸಂವಿಧಾನ ಇರಲಿಲ್ಲ ಅಂದರೆ ಏನಾಗ್ತಾ ಇತ್ತು? ನಮ್ಮ ವೈವಿಧ್ಯತೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕಲೆ, ಆಹಾರ ಪದ್ಧತಿ, ನಮ್ಮ ಆಚಾರ ವಿಚಾರ ಆಚರಣೆಗಳು ಇದೆಲ್ಲದೂ ಕೂಡ ಸಂವಿಧಾನ ಇರಲಿಲ್ಲ ಅಂದರೆ ನಾವು ರಕ್ಷಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ವೈವಿಧ್ಯತೆಯನ್ನ ನಾವು ಕಾಪಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ವಿಭಿನ್ನತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ. ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮಾತ್ರವಲ್ಲ, ವಿಶ್ವದ ಅತಿ ಉದ್ದದ ಸಂವಿಧಾನವೂ ಕೂಡ ನಮ್ಮ ದೇಶದೇ ಆಗಿದೆ. ನಮ್ಮ ಸಂವಿಧಾನದಲ್ಲಿ 1,17,369 ಪದಗಳಿವೆ. ರಾಷ್ಟ್ರವನ್ನು ಮುನ್ನಡೆಸಲು ಮತ್ತೆ ಆಳಲು ಬಲವಾದ ಸಂವಿಧಾನವನ್ನು ಹೊಂದಿದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ. ಅವರ ಕೊನೆಯ ಭಾಷಣದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆನ್ 26th of January 1950 we are going to enter into a life of contradictions. In politics we will have equality, and in social and economic life we will have inequality ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಸಂವಿಧಾನವು ಜಾರಿಗೆ ಬಂದ ತಕ್ಷಣ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ರಾಜಕೀಯವಾಗಿ ಸಮಾನವಾದ ಅವಕಾಶ ಮತ್ತು ಸಮಾನತೆಯನ್ನು ನೀಡುತ್ತದೆ ಸಂವಿಧಾನ. ನೀವು ಯಾವುದೇ ಜಾತಿ ಇರ್ಬೋದು, ಯಾವುದೇ ವರ್ಗ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಲಿಂಗ ಇರ್ಬೋದು, ಆದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತಗಟ್ಟೆಯಲ್ಲಿ ಸಮಾನವಾದಂಥ ಮತದಾನದ ಹಕ್ಕಿದೆ. The principle of one person, one vote was established. has established political equality ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾನಾಗಿರ್ಬೋದು, ನೀವಾಗಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಒನ್ ವೋಟ್ ಒನ್ ವ್ಯಾಲ್ಯೂ. ಪೋಲಿಂಗ್ ಬೂತ್ ನಲ್ಲಿ ನನ್ನ ವೋಟಿಗೂ ಅಷ್ಟೇ ಮಹತ್ವ ಇದೆ, ಮತ್ತೆ ನಿಮ್ಮ ವೋಟಿಗೂ ಅಷ್ಟೇ ಮಹತ್ವ ಇದೆ. ಆದರೆ ಬಾಬಾ ಸಾಹೇಬ್ರವರ ಎಚ್ಚರಿಕೆ ಏನಿತ್ತು ಅಂದ್ರೆ, ನಮಗೆ ರಾಜಕೀಯ ಸಮಾನತೆ ಮಾತ್ರ ಸಿಕ್ಕಿದ್ರೆ ಸಾಲದು, ನಮಗೆ ಸಾಮಾಜಿಕ ಮತ್ತೆ ಆರ್ಥಿಕ ಸಮಾನತೆ ಕೂಡ ಸಿಗ್ಬೇಕಾಗುತ್ತೆ. ನಮಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಸಿಕ್ಕಿದಾಗ ಮಾತ್ರ ನಾವು ಒಂದು ಬಲಿಷ್ಠ ಭಾರತವನ್ನು ಕಟ್ಟಬಹುದು ಅಂತ ಅವರ ಆಲೋಚನೆ. ಸಮಾಜದ ಹಲವಾರು ವರ್ಗಗಳು ಬಡತನದಲ್ಲಿ ನರಳುತ್ತಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಮತ್ತೆ ತಾರತಮ್ಯ ದಿನನಿತ್ಯ ಎದುರಿಸ್ತಾ ಇದ್ದಾರೆ. ಓಟಿನಲ್ಲಿ ಏನೋ ಸಮಾನತೆ ಸಿಕ್ತು, ಆದರೆ ಭೂಮಿ ಹಂಚಿಕೆಯಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಹಾಗೂ ಅವಕಾಶದಲ್ಲಿ ಅಸಮಾನತೆ ಹೆಚ್ಚುತ್ತಾನೆ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಮಾಜದಲ್ಲಿ ಘನತೆ, ಅವಕಾಶ ಮತ್ತು ನ್ಯಾಯವನ್ನು ನಿರಾಕರಿಸಿದರೆ ಜನರು ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಹತಾಶರಾಗಿ ಜನರು ಸಾಂವಿಧಾನಿಕ ವಿಧಾನಗಳಿಂದ ದೂರ ಸರಿದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಅವರಿಗೆ ನಂಬಿಕೆ ಕಳ್ಕೊಂಡಂಗಾಗುತ್ತೆ. ಈ ರೀತಿಯ ಹತಾಶೆಯ ಮನೋಭಾವನೆಯು ಸಮಾಜದಲ್ಲಿ ಅವ್ಯವಸ್ಥೆಗೆ ಕಾರಣವಾಗಿ ನಮ್ಮ ರಾಷ್ಟ್ರದ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯನ್ನು ತಡೆಯುತ್ತದೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ನಾವು ಒಂದು ಸಮೃದ್ಧ ಭಾರತವನ್ನ, ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ತಾರತಮ್ಯವನ್ನು ನಾವು ಸರಿಪಡಿಸಿ ನಮ್ಮ ಸಮಾಜದಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಡುವ ಅವಕಾಶಗಳು ಸರ್ಕಾರ ಮಾಡಿಕೊಡ್ಬೇಕು ಅಂತ ಅವರ ಆಶೆ ಆಗಿತ್ತು. ಅದಕ್ಕೆ ಸರ್ಕಾರ ಯಾವುದೇ ಇದ್ರೂ ಕೂಡ ಆ ಸರ್ಕಾರದ ಜವಾಬ್ದಾರಿ ಸಮಾನವಾದಂಥ ಅವಕಾಶಗಳನ್ನ ನಾವು ಕೊಡಬೇಕಾಗ್ತದೆ.
ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಮಾನವಾದಂಥ ಅವಕಾಶಗಳನ್ನ ಕೊಡಬೇಕಾಗ್ತದೆ. ತಾವು ಯೋಚನೆ ಮಾಡಬೇಕಾಗ್ತದೆ. ಹಿಂದೆ ನಮಗೆ ಅಧಿಕಾರ ತಾವು ನೀಡಿದಾಗೆಲ್ಲ ನಾವು ಸಾಮಾಜಿಕ ಆರ್ಥಿಕ ಭದ್ರತೆ ಹಾಗೂ ಸಮಾನತೆ ನೀಡುವ ಯೋಜನೆಗಳು ಹಾಗೂ ನೀತಿಗಳನ್ನು ನಾವು ಜಾರಿಗೆ ತಂದಿದ್ದೇವೆ. ಸಮಾಜದ ಎಲ್ಲ ವರ್ಗದ ಜನರಿಗೂ ಸಮಾಜದ ಮುಖ್ಯ ವಾಹಿನಿಗೆ ತಂದು ಒಂದು ಸ್ವಾಭಿಮಾನದ ಬದುಕು ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರಗಳದಾಗಿದೆ. ಶ್ರಮಿಕರಿಗೆ, ಕಾರ್ಮಿಕರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ರೈತರಿಗೆ ಆರ್ಥಿಕ ಸ್ಥಿರತೆ ನೀಡುವ ಮುಖಾಂತರ ಒಂದು ನವ ಸಮಾಜದ ನಿರ್ಮಾಣ ಮಾಡುವ ಸಂಕಲ್ಪ ನಮ್ಮ ಸರ್ಕಾರದಾಗಿದೆ. ಹಿಂದೆ ಕೂಡ ನಮ್ಗೆ ಆಶೀರ್ವಾದ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ವಿದ್ಯಾಸಿರಿ ಯೋಜನೆ ಇರ್ಬೋದು, ಪಶುಭಾಗ್ಯ ಯೋಜನೆ ಇರ್ಬೋದು, ಮಾತೃಪೂರ್ಣ ಯೋಜನೆ, ಕ್ಷೀರಭಾಗ್ಯ ಯೋಜನೆ, ಕ್ಷೀರಧಾರ ಯೋಜನೆ, ಆರ್ಟಿಕಲ್ 371 ಇವೆಲ್ಲವನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಈ ಅವಧಿನಲ್ಲಿ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಹಾಗೂ ಶಕ್ತಿ ಯೋಜನೆ, ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಕುಟುಂಬಗಳಿಗೆ ಒಂದು ಆರ್ಥಿಕ ನೆರವನ್ನು ನೀಡಿ ಅವರಿಗೆ ಆರ್ಥಿಕವಾಗಿ ಸ್ಥಿರ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಿಂದೆ ತಮ್ಮ ಆಶೀರ್ವಾದದಿಂದ ನಮಗೆ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕೊಟ್ಟಾಗ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದ್ವಿ, ರೈಟ್ ಟು ಎಜುಕೇಶನ್ ತಂದ್ವಿ, ರೈಟ್ ಟು ಇನ್ಫಾರ್ಮೇಶನ್ ತಂದ್ವಿ, ನ್ಯಾಷನಲ್ ಹೆಲ್ತ್ ಮಿಷನ್ ತಂದ್ವಿ, ಫಾರೆಸ್ಟ್ ರೈಟ್ಸ್ ಆಕ್ಟ್ ತಂದ್ವಿ, ಆರ್ಟಿಕಲ್ 371J ಅನ್ನ ಮಾನ್ಯ ಖರ್ಗೆ ಅವರು, ಧರಂಸಿಂಗ್ ಸಾಹೇಬರು ಸಂವಿಧಾನದ ತಿದ್ದುಪಡಿ ಮಾಡಿಬಿಟ್ಟು ಇವತ್ತು ನಮ್ಮ ಜನರಿಗೆ ಕೊಟ್ಟರು. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ತಂದ್ವಿ, ಆಕ್ಸಿಲರೇಟೆಡ್ ಇಂಟಿಗ್ರೇಷನ್ ಸ್ಕೀಮ್ಗಳನ್ನು ನಾವು ಇರಿಗೇಷನ್ ಅಲ್ಲಿ ತಂದ್ವಿ, JNUR ತಂದ್ವಿ. ಜನರಿಗೆ ಅನುಕೂಲ ಆಗುವಂತ ಹಲವಾರು ಅವಕಾಶಗಳನ್ನ, ಯೋಜನೆಗಳನ್ನ ಹಾಗೂ ನೀತಿಗಳನ್ನ ನಾವು ಸೃಷ್ಟಿ ಮಾಡಿ ನಾವು ಲೋಕಾರ್ಪಣೆ ಮಾಡಿದ್ವಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡುವ ಹಕ್ಕನ್ನ ಕೂಡ ನಾವು ಈ ಯೋಜನೆ ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಸಾಮಾಜಿಕ ಭದ್ರತೆ ನೀಡುವಂತ ಒಂದು ಕಾರ್ಯಕ್ರಮವನ್ನ ನಾವು ನೀಡಿದ್ವಿ. ಇದು ನಾವು ಮಾಡಿರೋ ಕಾರಣ ನಮ್ಮ ಜನ ಹಳ್ಳಿ ಬಿಟ್ಟು ಕೆಲಸಕ್ಕೆ ಪಟ್ಟಣಕ್ಕೆ ಬರಬಾರ್ದು, ಅವರಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಿಕ್ಕೆ ಅಲ್ಲೇ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಜಾರಿಗೆ ತಂದ್ವಿ. ಅದ್ರ ಜೊತೆಗೆ ಹಳ್ಳಿಗಳಲ್ಲೇ ಅವ್ರಿಗೆ ಬೇಕಾದಂತ ಕೆಲಸ, ಹಳ್ಳಿಗಳಲ್ಲಿ ಆಸ್ತಿ ಸೃಜನೆ ಆಗ್ಬೇಕಂದ್ಬಿಟ್ಟು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾವು ತಂದಿದ್ವಿ. ಆದರೆ ಇಂದು ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿರುವಂತಹ ಒಂದು ಬೃಹತ್ ಯೋಜನೆ, ಸಾಮಾಜಿಕ ಭದ್ರತೆ ಕೊಡುವಂತ ಯೋಜನೆಯನ್ನ ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮ್ ಅನ್ನ ತಂದಿದೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ವಿಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು